ಯಾವಾಗಲೂ ಒಂದು ಹುಡುಗಿ ಬಂದು ಬ್ಯಾಕ್ ಸ್ಟೇಜ್ ಆಗಲಿ ಹೇಳಿರೋದುಂಟಾ? ಲೈಕ್ ವೆರಿ ವೆರಿ ಪರ್ಸ್ನಲಿ ಶಿ ನೆವರ್ ಎಕ್ಸ್‌ಪ್ರೆಸ್ ಟು ಯು ದ್ಯಾಟ್ ನೀವು ತುಂಬ ಚೆನ್ನಾಗಿ ಮಾಡ್ತಿದ್ದೀರಾ, ನೀವು ವಾಯ್ಸ್ ಅಂದರೆ ನಂಗೆ ಇಷ್ಟ, ನೀವು ಈ ಥರ ಎಂದೂ ಆಗಿಲ್ವಾ ನಿಮ್ಮ ಕಡೆ? ಅಫ್ಕೋರ್ಸ್ ಹೇಳಿದ್ದಾರೆ, ಏನು ಮಾಡಿದ್ದೀರಾ ಅವಾಗ? ಈವೆಂಟ್ಸ್ ಅಲ್ಲೇ ಹೇಳಿದ್ದಾರೆ, ತುಂಬಾ ಜನ ಹೇಳಿದ್ದಾರೆ ಕೂಡ. ಇನ್ಸ್ಟಾಗ್ರಾಮ್ ID ತಗೊಂಡು ಹೋಗಿದ್ದಾರೆ, ಹೌದಾ? ಕೆಲವ್ರು ನಂಬರ್ ಕೇಳಿರ್ತಾರೆ, ಬಟ್ ನಾನು ನಂಬರ್ ಕೊಡಲ್ಲ ಯಾರಿಗೂ ಕೂಡ. ಓಕೆ. ಇನ್ಸ್ಟಾಗ್ರಾಮ್ ಅಲ್ಲಿ ಕೊಟ್ಟಿರ್ತೀನಿ, ಬಟ್ ಅವರು ಮೆಸೇಜ್ DM ಮಾಡ್ತಾರೆ. ಅಪ್ರಿಸಿಯೇಷನ್ ಇದ್ರೆ ನಾನು ಓಕೆ ಥ್ಯಾಂಕ್ ಯು ಅಂತ ಅಲ್ಲಿಗೆ ಬಿಟ್ಬಿಡ್ತೀನಿ, ಓಕೆ. ಕ್ಯಾರಿ ಫಾರ್ವರ್ಡ್ ಎಲ್ಲ ಮಾಡಲ್ಲ. ಕೆಲವ್ರು ತುಂಬಾ ಅಂದ್ರೆ ತುಂಬಾ ತೀರಾ ಲೆವೆಲಿಗೆ ಹೋಗ್ಬಿಡ್ತಾರೆ, ಅಂದ್ರೆ ಹಂಗೆ ಹೆಂಗ್ ಮಾಡಿದ್ರಿ ಗೊತ್ತಾಗತ್ತೆ ನಿಮ್ಗೆ. ಫಾರ್ ಎಕ್ಸಾಂಪಲ್ ಅವ್ರು ಫೇಕ್ ಆಗಿದ್ದೀರಾ ಇಲ್ಲ ಅಂದ್ರೆ ರಿಯಲ್ ಆಗಿ ಮಾತಾಡ್ತಿದ್ದೀರಾ ಅಂತ ನಿಮಗೆ ಗೊತ್ತಾಗತ್ತೆ. ನನಗೆ ಗೊತ್ತು ನಾನು ಅಷ್ಟೇನು ಮಾಡಿರಲ್ಲ, ಅವ್ರ ಆತರ ಅಪ್ರಿಸಿಯೇಷನ್ ಕೊಡೋ ಅಂತ ನೆಸೆಸಿಟಿನೇ ಇಲ್ಲ ಅಂದಾಗ ಯಾಕೆ ಫೇಕ್ ಆಗಿರ್ಬೇಕು? ನನಗೆ ಅನ್ಸ್ಬಿಡತ್ತೆ ಇವ್ರೇನೋ ತುಂಬಾ ಫೇಕ್ ಆಗಿದ್ದಾರೆ ಅಂತ. ನಾನು ಅವ್ರಿಗೆ ಅಲ್ಲೇ ಕಟ್ ಮಾಡ್ಬಿಡ್ತೀನಿ. ಅಂಡ್ ತುಂಬಾ ಜನ ಬಂದು ಅಪ್ರಿಶಿಯೇಟ್ ಮಾಡಿ ತುಂಬಾ ಖುಷಿ ಆಗತ್ತೆ ಆ ವಿಷಯದಲ್ಲಿ. ಅದಾದ್ರ ಮೇಲೆ ಈ ಮ್ಯಾರೇಜ್ ಆಗಿರೋಂಥ ಲೇಡೀಸ್ಗಳಿದಾರಲ್ಲ, ಅವ್ರು ಬಂದು ನಂಗೆ ತುಂಬಾ ಅಂದ್ರೆ ತುಂಬಾ ಅಪ್ರಿಶಿಯೇಟ್ ಮಾಡಿದೆ. ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ, ತುಂಬಾ ಖುಷಿ ಆಯ್ತು ನಿಮ್ಮ ಇವೆಂಟಿಗೆ, ಆ ಥರ ಎಲ್ಲ. ಆ ಸಣ್ಣ ಮಕ್ಕಳು ಬಂದಿರ್ತಾರೆ, ಸರ್ ಬಂದೊಂದು ಸೆಲ್ಫಿ ಅಂತ ಹೇಳ್ತಾರೆ. ಅದೆಲ್ಲ ಆ ಫೀಲಿಂಗ್ಸ್ ಇದೆಲ್ಲ ಅದು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ನಿಮ್ಗೆ ಎಷ್ಟೇ ದುಡ್ಡು ಕೊಟ್ಟರು ಕೂಡ ಆ ಫೀಲಿಂಗ್ಸ್ ಸಿಗಲ್ಲ ನಿಮಗೆ ಇವೆಂಟ್ಸ್ಗಳಲ್ಲಿ. 100%. ಸೊ ಈಗ ಇನ್ನೊಂದು ಕ್ವೆಶನ್ ಇದೆ, ದಿಸ್ ಇಸ್ ವೈಸ್ ವರ್ಸಾ. ನೀವು ಹೋಸ್ಟ್ ಮಾಡ್ತಿರೋ ಯಾವುದಾದ್ರೂ ಈವೆಂಟಲ್ಲಿ ಯಾವ್ದಾದ್ರು ಸೆಲೆಬ್ರಿಟಿ ಕ್ರಶ್ ಬಂದಿದ್ದಾರೆ, ಸೊ ನಿಮಗೆ ಅವ್ರ ಮೇಲೆ ಕ್ರಶ್ ಇದೆ ಅಂತ ಇಟ್ಕೊಳ್ಳಿ. ಸೊ ವಾಟ್ ಹ್ಯಾವ್ ಯು ಡನ್ ಅಬೌಟ್ ಇಟ್? ಮಾಡಿದೀನಿ ನಾನು ಈ ತರ. ಹೌದಾ? ಕ್ರಶ್ ಅಂತ ಹೇಳಿದ್ರೆ ನಾನು ಫ್ಲರ್ಟ್ ಮಾಡಿದೀನಿ ಓ ಆನ್ ಸೂಪರ್. ಸ್ಟೇಜ್ ಅಲ್ಲೇ. ಹೌದಾ? ಓಕೆ, ಅಂದ್ರೆ ಇದು ಆನ್ ಸ್ಕ್ರಿಪ್ಟ್ ಆಗಿರಲ್ಲ. ಅಂದ್ರೆ ನಾನು ಹೇಳಿದ್ನಲ್ವಾ, ನಾನು ಏನಿದ್ರು correct. ವಿತೌಟ್ ಸ್ಕ್ರಿಪ್ಟೇ ಮಾಡೋದು ಅಂತ. ಹೌದು. ಫ್ಲರ್ಟ್ ಮಾಡಿರ್ತೀನಿ, ಅವ್ರ ಬಗ್ಗೆ ಏನಾರು ಹೇಳಿರೋದು. ಇವಾಗ ನಮಗೆ ಒಂದು ಈವೆಂಟಿಗೆ ಹೋಗ್ತಿದ್ದಾರೆ ಅಂತ ಹೇಳಿದ್ರೆ ಅವ್ರು ನಮ್ಮ ಬಗ್ಗೆ ಹೇಳಿರ್ತಾರೆ, ಈ ತರ ಬರ್ತಾ ಇದ್ದಾರೆ ಆರ್ಟಿಸ್ಟ್ಗಳು ಅಂತ. ನಾನು ಅವ್ರ ಬಗ್ಗೆ ತುಂಬಾ ತಿಳ್ಕೊಂಡಿರ್ತೀನಿ. ಅಂದ್ರೆ ಅವ್ರ ಪಾಡ್ಕಾಸ್ಟ್ ನೋಡಿರ್ಬೋದು, ಅಥವಾ ಅವ್ರದ್ದು ಲೈಫ್ ಜರ್ನಿನ ನೋಡಿರ್ತೀನಿ. ಅದ್ರ ಬಗ್ಗೆ ಒಂದು ರಿಲೇಟೆಡ್ ಆಗಿರೋಂಥದ್ದು ಏನಾದ್ರು ಫ್ಲರ್ಟ್ ಲೈನ್ಸ್ಗಳು ಆ ಥರದ್ದು ಏನಾದ್ರು. ಇದೇ ತರ ರಾಗಿಣಿ ಮೇಡಮ್ ರಾಗಿಣಿ ಮೇಡಮ್ ಗೊತ್ತಲ್ಲ, ಸೊ ಅವರು ನನ್ಗೆ ಒಂದು ಈವೆಂಟ್ ಅಲ್ಲಿ ಬಂದಿದ್ರು. ಐ ಲೈಕ್ ಆವಾಗಿಂದನೂ ನಂಗೆ ಅವ್ರು ಅಂದ್ರೆ ತುಂಬಾ ಇಷ್ಟನೇ. ಓಕೆ, ಅವ್ರದ್ದು ಫ್ಯಾಷನ್ ಸೆನ್ಸ್ ಆಗಿರ್ಬೋದು, ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು, ತುಂಬಾನೇ ಇಷ್ಟ ಆಗಿತ್ತು. ಶಿ ಲೈಕ್ ದ ವೇ ಐ ಟಾಕ್ಡ್ ಹರ್. ಅವ್ರ ಜೊತೆ ಮಾತಾಡಿದ್ದು ಅವ್ರಿಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗಿತ್ತು. ಆನ್ ಸ್ಟೇಜ್ ಕೆಳಗೆ ಬಂದ್ರು ಕೂಡ ಅಪ್ರಿಶಿಯೇಟ್ ಮಾಡಿದ್ರು. ದಟ್ಸ್ ದ ಸ್ವೀಟೆಸ್ಟ್ ಮೆಮೊರಿ. ಅಂಡ್ ಅದಾದ್ರ ಮೇಲೆ ರೀಸೆಂಟ್ ಆಗಿ ನಾನು ಸಿತಾರಾ ಸ್ಟಾರ್ ಅವಾರ್ಡ್ಸ್ ಮಾಡಿದೆ. ಅದರಲ್ಲಿ ರೆಡ್ ಕಾರ್ಪೆಟ್ ಈವೆಂಟ್ಸ್ ಅಲ್ಲಿ ತುಂಬಾ ಜನ ಬಂದಿದ್ರು ಲೇಡೀಸ್. ನನ್ನ ಓಲ್ಡ್ ಕ್ರಶ್ ಅಂತ ಹೇಳಿದ್ರೆ ಅನುಪ್ರಭಾಕರ್ ಮೇಡಮ್. ಓಕೆ, ನಾನು ಸಣ್ಣ ಇರ್ಬೇಕಾದ್ರೆ ಅವ್ರನ್ನ ನೋಡ್ತಾ ಇದ್ದೆ. ಹೌದು, ಅವ್ರು ಬಂದಿದ್ರು, ತುಂಬಾ ಹೊತ್ತು ಮಾತಾಡಿದ್ವಿ ನಾವು. ಅವರು ಆಕ್ಚುಲಿ ನಾನು ಅನ್ಕೊಂಡೇ ಇರ್ಲಿಲ್ಲ, ಅವರು ಹೀಗೆ ಕ್ಯಾಮ್ರಾಮನ್ ಅಲ್ಲಿ ಕುತ್ಕೊಂಡಿದ್ರು ನೋಡಿದ್ರು. ಅವರು ಕ್ಯಾಮ್ರಾಮನ್ ನೋಡ್ತಾನೆ ಇದಾರೆ, ಇವ್ರೇನ್ ಮಾತೇ ನಿಲ್ಲಿಸ್ತಿಲ್ಲಲ್ಲ ಅಂತ. ಸೆಲೆಬ್ರಿಟೀಸ್ ಸುಮಾರು ಜನ ಬರ್ತಿದ್ದಾರೆ. ನಾವೊಂದು ರೆಡ್ ಕಾರ್ಪೆಟ್ ಈವೆಂಟ್ಸ್ ಅಂದ್ರೆ 2-3 ಜನ ಹೋಸ್ಟ್ ಗಳಿರ್ತೀವಿ, ಅವರೆಲ್ಲ ಆ ಕಡೆನೆ ಹೋಗ್ತಿದ್ದಾರೆ. ನಾನು ಅವ್ರೊಬ್ಬರ ಹತ್ರನೇ ಮಾತಾಡ್ತೀನಿ. ಮಿನಿಮಮ್ ಒಂದು 20 ಮಿನಿಟ್ಸ್ ಮಾತಾಡಿದೀನಿ ಅವ್ರ ಹತ್ರ. ಸೊ ಹಾಗಾಗಿ ಅವ್ರದ್ದು ರೀಲ್ಸ್ ಮಾಡಿದ್ದೆ, ಆ ಪೋಸ್ಟ್ ಮಾಡಿದ್ದೆ, ಅವರು ರೀಪೋಸ್ಟ್ ಮಾಡಿದ್ರು, ಕಮೆಂಟ್ ಮಾಡಿದ್ದಾರೆ. ಸೂಪರ್. ಸೊ ಈ ತರ. ಸೊ ನಂದು ನೀವು ಈ ಕಾನ್ವರ್ಸೇಷನ್ ಮಾಡಿದಾಗ ಸೆಲೆಬ್ರಿಟೀಸ್ಗಳ ಜೊತೆಗೆ ನೀವು ಕಾನ್ಸ್ಟೆಂಟಾಗಿ ಕಾನ್ವರ್ಸೇಷನ್ ಮಾಡ್ತಾ ಇರ್ತೀರಾ. ಸೊ ನಿಮ್ಗೇನು ಅನಿಸುತ್ತೆ, ಅವ್ರುಗಳ್ಗೆ ನಾವು ಏನಾದರೂ ಜಾಸ್ತಿ ಹೈಪ್ ಕೊಟ್ಬಿಟ್ಟು ಅವ್ರು ಮಾತಾಡ್ಸೋದೇ ಇಲ್ಲಪ್ಪ ನಮ್ಮನ್ನು, ಅವರೆಲ್ಲ ಸೆಲೆಬ್ರಿಟೀಸ್ಗಳು, ಅವರೆಲ್ಲ ನಮ್ಮ ಕಾಮನ್ ಮ್ಯಾನ್ ಜೊತೆ ಹೇಗೆ ಮಾತಾಡ್ತಾರೆ, ಸೊ ಆ ಡಿಸ್ಟೆನ್ಸ್ ಇದೆಯಾ? ಇಲ್ಲ ಅಂದರೆ ಅವರು ಕೂಡ ನಮ್ಮ ಥರನೇ ನಮ್ಮಲ್ಲಿ ಕಾಮನ್ ಮ್ಯಾನ್ ಥರ ಆಗಿ ಮಾತಾಡಿಕೊಂಡು ನಮ್ಮ ಜೊತೆಗೆ ನಾರ್ಮಲ್ ಕಾನ್ವರ್ಸೇಷನ್ ಮಾಡಿಕೊಂಡು ಇರ್ತಾರಾ? ಇವಾಗ ಸೆಲೆಬ್ರಿಟೀಸ್ ಅಂತ ಬಂದ್ರೆ ನಿಮಗೆ ಗೊತ್ತು, ಸೋಷಿಯಲ್ ಮೀಡಿಯಾದಲ್ಲಿ ಅವ್ರನ್ನ ಹೇಗೆ ತೋರಿಸ್ತಾ ಇದಾರೆ, ಮೀಡಿಯಾದಲ್ಲಿ ಅವ್ರನ್ನ ಹೇಗೆ ತೋರಿಸ್ತಾ ಇದಾರೆ. ಅಂಡ್ ನಾವು ತುಂಬಾ ಹತ್ರದಿಂದ ನೋಡಿದೀವಿ ಕೆಲವೊಂದೆಲ್ಲ. ಅಂಡ್ ನಮಗೆ ಗೊತ್ತಿರುತ್ತೆ ಯಾರ ಹತ್ರ ಮಾತಾಡ್ಬೇಕು, ಯಾರ ಹತ್ರ ಮಾತಾಡಬಾರ್ದು ಅಂತ. ಸೊ ಅವ್ರನ್ನ ನೇಮ್ ತಗೊಳಕ್ ನಾನು ಇಷ್ಟಪಡಲ್ಲ. ಬಟ್ ಒಂದಿಷ್ಟು ಜನ ಇದ್ದಾರೆ, ಅವರು ಮಾತಾಡಲ್ಲ ಅಷ್ಟೇ. ಅಂದ್ರೆ ಇವ್ರು ಯಾರು ಅಂತ ನಮಗೆ ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್ ಈಗ ನಾನು ಅವ್ರು ಯಾರಂತ ಗೊತ್ತಿರಲ್ಲ, ನನ್ನ ಹತ್ರ ಏನು ಜಾಸ್ತಿ ಮಾತಾಡಲ್ಲ. ಫಾರ್ ಎಕ್ಸಾಂಪಲ್ ನನ್ನ ಸ್ಟೇಜ್ ಅಲ್ಲಿ ಅಕುಲ್ ಬಾಲಾಜಿನೋ ಇಲ್ಲಾಂದ್ರೆ ಅನುಶ್ರೀ ಮೇಡಮೋ ಇದ್ದು ಆ ಸ್ಟೇಜ್ ಅಲ್ಲಿ ಅವ್ರು ಇಂಟರ್ವ್ಯೂ ಮಾಡ್ತಾರೆ, 100% ಮಾತಾಡ್ತಾರೆ. ಸೊ ಈ ತರ ಅವ್ರಿಗೆ ಯಾಕೆ ಬಾವು ಕೊಡಬೇಕು ಅನ್ನೋ ತರ ಫೀಲಿಂಗ್ಸ್ ಕೆಲವ್ರಿಗೆ ಇರುತ್ತೆ. ಬಟ್ ನಾನ್ ನೋಡ್ದಂಗೆ ನನಗೆ ಆ ಥರದ್ದು ಯಾವ್ದು ಎಕ್ಸ್ಪೀರಿಯನ್ಸ್ ಆಗಿಲ್ಲ. ನಾನು ಯಾವುದೇ ರೆಡ್ ಕಾರ್ಪೆಟ್ ಈವೆಂಟ್ಸ್ ಹೋದ್ರು ಕೂಡ ನನ್ನ ಹತ್ರ ಸೆಲೆಬ್ರಿಟೀಸ್ಗಳು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ, ಪ್ರತಿಯೊಬ್ರು ಕೂಡ. ಅದರಲ್ಲೂ ಜಾಸ್ತಿ ಅಂತ ಹೇಳಿರೋ ಧ್ರುವ ಸರ್ಜಾ. ಓಕೆ, ಸೋ ಅಂದ್ರೆ ಸೋ ಸ್ವೀಟ್. ಅವ್ರೆಷ್ಟು ರೂಢಾಗಿ ಕಾಣಿಸ್ತಿದಾರಲ್ವಾ, ನಿಜವಾಗ್ಲೂ ಆ ತರ ರೂಢಾಗಿಲ್ಲ, ತುಂಬಾ ಸ್ವೀಟ್ ಆಗಿ ಮಾತಾಡ್ತಾರೆ. ಅಂಡ್ ಸಾಯಿ ಕುಮಾರ್,
ಓಹ್ ವಾವ್! ಅವರು ಕೂಡ ಅಷ್ಟೇ. ಅವರು ತುಂಬಾ ಅಂದ್ರೆ ತುಂಬಾ ಸ್ವೀಟ್ ಆಗಿ ಮಾತಾಡ್ತಾರೆ. ಅಂಡ್ ರಮೇಶ್ ಅವರು ರಮೇಶ್ ಆಗಿರ್ಬೋದು. ಅರವಿಂದ್ ಸರ್. ಎಸ್, ಸೂಪರ್. ಇವರೆಲ್ಲರೂ ಕೂಡ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಕೆಲವರಿಗೆ ಅನ್ಸುತ್ತೆ ಅವ್ರ ಆಟಿಟ್ಯೂಡ್ ಇದೆ ಅಂತ. ಹೌದು. ಅಫ್ಕೋರ್ಸ್ ಇರುತ್ತೆ, ಅಫ್ಕೋರ್ಸ್ ಇದ್ದೇ ಇರುತ್ತೆ. ಇವಾಗ ನಾರ್ಮಲ್ ಪರ್ಸನ್ಗೆ ಒಂದು ಆಟಿಟ್ಯೂಡ್ ಇಟ್ಕೊಂಡು ಮಾತಾಡ್ತಾರೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಕಾಲೇಜಲ್ಲಿ ಯಾರೋ ಓದ್ತಾ ಇದ್ದಾರೆ, 90% ಅವರಿಗೆ ರಿಸಲ್ಟ್ ಬಂದಿದೆ, 90% ಡಿಸ್ಟಿಂಕ್ಷನ್ ತಗೊಂಡಿದ್ದಾರೆ ಅಂತ ಹೇಳಿ ಒಂದು ಆಟಿಟ್ಯೂಡ್ ಇದ್ದೇ ಇರುತ್ತೆ ಅಲ್ವಾ. ಸೊ ಈ ತರ ಅವ್ರು ಸೆಲೆಬ್ರಿಟೀಸ್ಗಳು ಇಡೀ ಕರ್ನಾಟಕ ಗೊತ್ತು. ಅವ್ರ ಆಟಿಟ್ಯೂಡ್ ನ ಕ್ಯಾರಿ ಮಾಡ್ಲೇಬೇಕು. ಅಂಡ್ ಅವ್ರಿಗೆ ಒಂದು ಪರ್ಸನಲ್ ಸ್ಪೇಸ್ ಇರುತ್ತೆ. ಎಲ್ಲ ಬಂದು ಮಾತಾಡೋರು ಕೂಡ ಮಾತಾಡಕ್ಕಾಗಲ್ಲ, ಎಲ್ಲರೂ ಬಂದು ಸೆಲ್ಫಿ ಕೇಳಿದ್ರು ಕೂಡ ಸೆಲ್ಫಿ ಕೊಡಕ್ಕಾಗಲ್ಲ. ಇದನ್ನು ಕೂಡ ಅರ್ಥ ಮಾಡ್ಕೊಬೇಕು. ಅಂದ್ರೆ ಅವ್ರ ಫ್ಯಾನ್ಸ್ ಯಾರಿದ್ದಾರೆ, ಕೆಲವರು ನೆಗೆಟಿವ್ ಕಮೆಂಟ್ಸ್ ಗಳು ಹಾಕ್ಬಿಡ್ತಾರೆ. ಫ್ಯಾನ್ಸ್ ಅಂತ ಸೆಲ್ಫಿ ಕೇಳಕ್ ಹೋದ್ರು ಕೂಡ ಹಿಂಗ್ ತಳ್ಬಿಟ್ರು ಅಂತ. ಹೌದು, ಅವೆಲ್ಲ ನ್ಯೂಸೆನ್ಸ್ ಆದಂಗೆ ಆಗುತ್ತೆ ಅಲ್ವಾ, ಅವ್ರ ಇಮೇಜ್ ಮೇಲೆ ನಾವೇನೋ ಬರ್ದಂಗಿರುತ್ತೆ. ಸೂಪರ್.